ಹೆಲೋ ಗೈಸ್, ವೆಲ್ಕಮ್ ಟು ಮೈ ಚಾನೆಲ್. ಸೀರಿಯಲ್ ಟೈಮ್ನ ಮೂರನೇ ಸೀರಿಯಲ್ ಆಗಿರುತ್ತೆ ಕಾವ್ಯಾಂಜಲಿ. ಈ ಸೀರಿಯಲ್ ನನ್ನ ಫೇವ್ರೆಟ್ ಸೀರಿಯಲ್. ನಾನು ತುಂಬ ಜಾಸ್ತಿ ನೋಡಿದ್ದೀನಿ ಈ ಸೀರಿಯಲ್ ಆ್ಯಂಡ್ ಎಲ್ಲ ಎಪಿಸೋಡ್ಸ್ಗಳನ್ನು ನಾನು ಕಂಪ್ಲೀಟ್ ಮಾಡಿ ಈ ಒಂದು ವಿಡಿಯೋ ಮಾಡ್ತಿರೋದು. ಸೊ ನಾನು ಸ್ವಲ್ಪ ಸ್ಟೋರಿ ಕೂಡ ಹೇಳ್ತೀನಿ ಈ ಒಂದು ಸೀರಿಯಲ್ ಇದ್ದು, ಹಾಗೆ ನನಗೆ ಇಷ್ಟ ಆದ ಒಂದು ಪಾಯಿಂಟ್ಸ್ಗಳ ಬಗ್ಗೆನೂ ಮಾತಾಡ್ತೀನಿ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಶುರು ಮಾಡೋಣ. ಈ ಒಂದು ಸೀರಿಯಲಲ್ಲಿ ನಾವು 4 ಜನ ಕ್ಯಾರೆಕ್ಟರ್ಸನ್ನು ನೋಡ್ತೀವಿ: ಸುಶಾಂತ್, ಅಂಜಲಿ, ಕಾವ್ಯ ಮತ್ತು ಸಿದ್ಧಾರ್ಥ್. ಸುಶಾಂತ್ ಮತ್ತು ಕಾವ್ಯ ಇಬ್ಬರು ಕೂಡ ಪ್ರೀತಿ ಮಾಡ್ತಾ ಇರ್ತಾರೆ. ಮೊದಲಿಗೆ ನಾನು ಸುಶಾಂತ್ನ ಫೋಟೋ ತೋರಿಸ್ತೀನಿ. ಇವನು ಬಂದುಬಿಟ್ಟು ಸುಶಾಂತ್ ಯಾರನ್ನ ಪ್ರೀತಿ ಮಾಡ್ತಿರ್ತಾನಂದರೆ ಕಾವ್ಯನ. ಸ್ಟಾರ್ಟಿಂಗ್ ಇವರ ಮಧ್ಯದಲ್ಲಿ ಪ್ರೀತಿ ಇರುತ್ತೆ ಆ್ಯಂಡ್ ಮತ್ತೆ ಸುಶಾಂತ್ಗೆ ಕಾವ್ಯನ ಫ್ರೆಂಡ್ ಇರ್ತಾಳೆ ನೋಡಿ, ಅಂಜಲಿ, ಅವಳು ಇಷ್ಟ ಆಗ್ಲಿಕ್ಕೆ ಶುರುವಾಗ್ತಾಳೆ. ಕಾವ್ಯನ ಮದುವೆ ಆಗ್ತಾ ಇರೋ ದಿನವೇ ಅಂಜಲಿನ ಇಷ್ಟಪಡ್ತಿರೋ ವಿಷಯ ಹೇಳಿಬಿಡ್ತಾನೆ ಅವನು. ಆಮೇಲೆ ಕಾವ್ಯ ಏನು ಮಾಡ್ತಾಳೆ, ತನ್ನ ಫ್ರೆಂಡನ್ನೇ ಮದುವೆ ಮಾಡಿಸ್ಬಿಡ್ತಾಳೆ. ಆ್ಯಂಡ್ ಕಾವ್ಯನ ಮದುವೆ ಆಗೋದು ಸಿದ್ಧಾರ್ಥ್, ಮೈ ಫೇವರೆಟ್ ಕ್ಯಾರೆಕ್ಟರ್. ಅಂದರೆ ಈ ಒಂದು ಸೀರಿಯಲಲ್ಲಿ ತುಂಬ ಒಳ್ಳೆ ಕ್ಯಾರೆಕ್ಟರ್ ತೋರಿಸಿದ್ದಾರೆ ಈ ಹುಡುಗಂದು. ಸೊ ಸಿದ್ಧಾರ್ಥನ ಮದುವೆ ಆದಮೇಲೆ ಇವರ ಮಧ್ಯದಲ್ಲಿ ಹೇಗೆ ಪ್ರೀತಿ ಮೂಡ್ತದೆ, ಅದೇ ಒಂದು ಸೀರಿಯಲ್ನ ಸ್ಟೋರಿ. ಸೊ ನಿಮಗೆ ಗೊತ್ತಾಗಿರ್ಬೋದು ಈ ಸೀರಿಯಲ್ನ ಸ್ಟೋರಿ ಎಷ್ಟು ಇಂಟ್ರೆಸ್ಟಿಂಗ್ ಇದೆ ಅಂತ. ಓಕೆ, ನನಗೆ ಫಸ್ಟಿಂದನೂ ಈ ಸೀರಿಯಲ್ನ ಸ್ಟೋರಿ ಇಷ್ಟ ಆಗಿದೆ ಆ್ಯಂಡ್ ಕೊನೆವರೆಗೂ ನಾನು ನೋಡಿದ್ದೀನಿ. ತುಂಬಾ ಬೆಸ್ಟ್ ಸೀರಿಯಲ್ ಗೈಸ್, ತುಂಬ ಜಾಸ್ತಿ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಇದೆ. ಓಕೆ, ಈಗ ನಾವು ಎಲ್ಲ ಒಂದು 5 ಪಾಯಿಂಟ್ಸ್ಗಳನ್ನು ಡಿಸ್ಕಸ್ ಮಾಡೋಣ. ಸೊ ಲೆಟ್ಸ್ ಸ್ಟಾರ್ಟ್. ನಂಬರ್ 5, ಬ್ಯೂಟಿಫುಲ್ ಸ್ಟೋರಿ. ಈ ಒಂದು ಸೀರಿಯಲ್ನ ಸ್ಟೋರಿ ತುಂಬ ಜಾಸ್ತಿ ಚೆಂದ ಇದೆ. ಐನೋ ಈ ಒಂದು ಸೀರಿಯಲ್ ರೀಮೇಕ್ ಸೀರಿಯಲ್ ಅಂತ, ಬಟ್ ಆದರೂ ಕೂಡ ಕಾವ್ಯ ಮತ್ತು ಸಿದ್ಧಾರ್ಥಿದು ಮದುವೆ ಆಗ್ತದೆ ನೋಡಿ, ಆವಾಗ ಇಂಟ್ರೆಸ್ಟ್ ಆಗುತ್ತೆ. ಯಾಕಂದರೆ ಕಾವ್ಯನ ಮನಸ್ಸಲ್ಲಿ ಪ್ರೀತಿ ಮೂಡೋದಾಗಿರ್ಬೋದು, ಮತ್ತು ಸಿದ್ಧಾರ್ಥಿಗೆ ಲವ್ ಆಗೋದು ಆ್ಯಂಡ್ ಅವರಿಬ್ಬರ ಮಧ್ಯದಲ್ಲಿರೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ಲಿಯರ್ ಆಗೋದು. ಇನ್ನೊಂದು ಕಡೆ ಸುಶಾಂತ್ ಪ್ರೀತಿ ಮಾಡ್ತಿರ್ತಾನೆ ಅಂಜಲಿನ, ಬಟ್ ಅಂಜಲಿ ಮತ್ತೆ ಲಾಸ್ಟಿಗೆ ಪ್ರೀತಿ ಮಾಡ್ತಾಳೆ. ಆಮೇಲೆ ಇನ್ನೂ ಇಂಟ್ರೆಸ್ಟಿಂಗ್ ಆಗುತ್ತೆ ನೋಡಲಿಕ್ಕೆ. ಒಟ್ಟಲ್ಲಿ ಹೇಳೋದಾದರೆ ಪರ್ಫೆಕ್ಟ್ ಸೀರಿಯಲ್, ತುಂಬ ಇಷ್ಟ ಆಗುತ್ತೆ ನಿಮಗೆ. ನಂಬರ್ 4, ರಿಲೇಟೇಬಲ್ ಕ್ಯಾರೆಕ್ಟರ್ಸ್. ಈ ಒಂದು ಸೀರಿಯಲಲ್ಲಿ ತೋರಿಸುವಂಥ ಎಲ್ಲ ಕ್ಯಾರೆಕ್ಟರ್ಸ್ಗಳು ತುಂಬ ಜಾಸ್ತಿ ರಿಲೇಟೇಬಲ್ ಇದೆ. ಲೈಕ್ ಸುಶಾಂತ್ ಕ್ಯಾರೆಕ್ಟರ್ ನೀವು ತಗೊಳ್ಳಿ, ಅವನು ಒಬ್ಬಳನ್ನು ಪ್ರೀತಿ ಮಾಡೋದು, ಮದುವೆ ಆಗೋದು ಇನ್ನೊಬ್ಬಳನ್ನು, ಅದು ರಿಯಲ್ ಆಗಿ ಆ ಥರ ಆಗುತ್ತೆ. ಆ್ಯಂಡ್ ಕಾವ್ಯ ಸ್ವಲ್ಪ ಮೂವ್ ಆನ್ ಆಗಲಿಕ್ಕೆ ಪ್ರಯತ್ನ ಮಾಡ್ತಾಳೆ. ಅಂದರೆ ಮದುವೆ ಆದ ದಿನವೇ ಅವಳು ಮೂವ್ ಆನ್ ಆಗ್ತಾಳೆ. ಆ್ಯಂಡ್ ಮೇಯ್ನ್ಲಿ ಅವಳಿಗೆ ಸ್ವಲ್ಪ ಅಂದರೆ ಒಪ್ಕೊಳ್ಳಿಕ್ಕೆ ಆಗ್ತಿರಲ್ಲ ಸಿದ್ಧಾರ್ಥನ, ಬಟ್ ಆದರೂ ಕೂಡ ಅವಳು ಪೂರ್ತಿ ಪ್ರಯತ್ನ ಮಾಡ್ತಾಳೆ ಸಿದ್ಧಾರ್ಥನ ಒಪ್ಕೊಳ್ಳಿಕ್ಕೆ. ಆಮೇಲೆ ಮನೆಯಲ್ಲಿ ಅಡುಗೆ ಮಾಡಲಿಕ್ಕೂ ಕೂಡ ಶುರು ಮಾಡ್ತಾಳೆ, ಅಂಜುನ ಆಫೀಸಿಗೆ ಕಳಿಸಿ. ನನಗೆ ತುಂಬ ಜಾಸ್ತಿ ಇಂಟ್ರೆಸ್ಟ್ ಅನ್ನಿಸ್ತು ಆ ಟೈಮಲ್ಲಿ ಕಾವ್ಯ ಕ್ಯಾರೆಕ್ಟರ್. ನಂಬರ್ 3, ಫ್ಯಾಮಿಲಿ ಎಂಟರ್ಟೈನ್ಮೆಂಟ್. ತುಂಬಾ ಸಖತ್ತಾಗಿರೋ ಸೀರಿಯಲ್. ಕೆಲವು ಸೀನ್ಸ್ಗಳು ಏನಿದೆ ಈ ಒಂದು ಸೀರಿಯಲಲ್ಲಿ, ಅದು ತುಂಬ ಜಾಸ್ತಿ ಇಂಟ್ರೆಸ್ಟಿಂಗ್ ಇದೆ. ಆ್ಯಂಡ್ ಮನಸಾರೆ ಸೀರಿಯಲ್ ಬರ್ತಿತ್ತು ನೋಡಿ, ಆವಾಗನೇ ಈ ಒಂದು ಸೀರಿಯಲ್ ಬರ್ತಾಯಿದ್ದದ್ದು. ಮನಸಾರೆ ಜೊತೆ ಎಷ್ಟು ಸರಿ ಇದು ಕೊಲ್ಯಾಬ್ ಆಗಿದೆ ಅಂದರೆ ಲೆಕ್ಕ ಇಲ್ಲದಷ್ಟು. ಯಾಕಂದರೆ ನನಗೆ ಮನಸಾರೆ ಸ್ಟೋರಿಯೇ ಗೊತ್ತಿರಲಿಲ್ಲ, ಬಟ್ ಈ ಸೀರಿಯಲ್ಗೋಸ್ಕರ ನಾನು ಅದನ್ನು ಕೂಡ ನೋಡ್ತಾ ಇದ್ದೆ. ಒಟ್ಟರಲ್ಲಿ ಹೇಳೋದಾದರೆ ತುಂಬ ಜಾಸ್ತಿ ಸರಿ ಕೊಲ್ಯಾಬ್ ಮಾಡಿದ್ದಾರೆ. ಯಾಕಂದರೆ ಕಾವ್ಯಾಂಜಲಿ ತುಂಬ ದೊಡ್ಡ ಹಿಟ್ ಆಗಿತ್ತು ಉದಯ ಟಿವಿಯಲ್ಲಿ ಆ ಟೈಮಲ್ಲಿ. ನಂಬರ್ 2, ಲೆಸ್ ಎಪಿಸೋಡ್ಸ್. ಈ ಒಂದು ಸೀರಿಯಲಲ್ಲಿ ತುಂಬ ಜಾಸ್ತಿ ಕಡಿಮೆ ಎಪಿಸೋಡ್ಸ್ ಇದೆ. ನೀವು ತುಂಬ ಜಾಸ್ತಿ ಇಂಟ್ರೆಸ್ಟಿಂಗಲ್ಲಿ ನೋಡ್ತೀರ ಎಲ್ಲ ಎಪಿಸೋಡ್ಸ್ಗಳನ್ನು. ಯಾಕಂದರೆ ಸ್ಟಾರ್ಟಿಂಗಲ್ಲಿ ನೀವು ಕಾವ್ಯ ಮತ್ತು ಸುಶಾಂತ್ನ ಒಂದು ಕಪಲಲ್ಲಿ ನೋಡ್ತೀರಾ, ಮತ್ತು ಸುಶಾಂತ್ಗೆ ಅಂಜಲಿ ಮೇಲೆ ಫೀಲಿಂಗ್ಸ್ ಮೂಡ್ತದೆ. ಆಮೇಲೆ 80 ಎಪಿಸೋಡ್ ಟೈಮಲ್ಲಿ ಅವ್ರದ್ದು ಮದುವೆ ಆಗ್ತದೆ. ಮದುವೆ ಆದಮೇಲೆ ಅಂಡರ್ಸ್ಟ್ಯಾಂಡಿಂಗ್ ಹುಡ್ಕೊಳ್ಳಿಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಬೇಗನೆ ಅವ್ರ ಮಧ್ಯೆ ಪ್ರೀತಿ ಮೂಡ್ತದೆ. ತುಂಬ ಜಾಸ್ತಿ ಇಂಟ್ರೆಸ್ಟಿಂಗ್ ಇದೆ ಗೈಸ್. 280 ಎಪಿಸೋಡ್ಸ್ ಇದೆ, ಆರಾಮ್ಸೆ ಕೂತ್ಕೊಂಡು ನೀವು ಕಂಪ್ಲೀಟ್ ಮಾಡ್ಬೋದು. ಯೂಟ್ಯೂಬಲ್ಲಿ ಕೂಡ ಅವೈಲೇಬಲ್ ಇದೆ. ನಂಬರ್ 1, ಕಾವ್ಯ ಆ್ಯಂಡ್ ಸಿದ್ದು ಜೋಡಿ. ಸೀರಿಯಸ್ಲಿ ನೀವು ಎಷ್ಟು ಇಷ್ಟಪಡ್ತೀರಾ ಈ ಜೋಡಿನಂದರೆ, ನೀವು ಎಲ್ಲ ಒಂದು ಎಪಿಸೋಡ್ಸ್ಗಳನ್ನ ನೋಡ್ತೀರಾ ಈ ಜೋಡಿಗೋಸ್ಕರ, ಇವರ ಕೆಮಿಸ್ಟ್ರಿಗೋಸ್ಕರ. ನಾನು ಎಲ್ಲ ಎಪಿಸೋಡನ್ನು ಕಂಪ್ಲೀಟ್ ಮಾಡಿದ್ದೆ ಇವ್ರಿಗೋಸ್ಕರ. ಇವರ ಜೋಡಿ ಅಷ್ಟು ಚೆನ್ನಾಗಿದೆ. ಇವ್ರದ್ದು ಸೀನ್ ಬಂದಾಗ ತುಂಬ ಜಾಸ್ತಿ ಇಂಟ್ರೆಸ್ಟಿಂಗ್ ಅನ್ನಿಸ್ತೆ. ಯಾಕಂದರೆ ಇವ್ರ ಮಧ್ಯದಲ್ಲಿ ಒಂದು ಸ್ವಲ್ಪ ಗಲಾಟೆ ಸಾಕ್ತಿರ್ತದೆ ಆ್ಯಂಡ್ ಒಂದು ಸ್ವಲ್ಪ ಕೆಮಿಸ್ಟ್ರಿ ಸೇರ್ತದೆ. ತುಂಬ ಜಾಸ್ತಿ ಇಂಟ್ರೆಸ್ಟಿಂಗ್ ಅನ್ನಿಸ್ತದೆ. ಮೇಯ್ನ್ಲಿ ಯಾವಾಗ ಕಾವ್ಯನ ಮದುವೆ ಆಗ್ತಾನೆ ನೋಡಿ ಸಿದ್ಧಾರ್ಥ್, ಆವಾಗ ಸಿದ್ಧಾರ್ಥನ ರಿಯಲ್ ಕ್ಯಾರೆಕ್ಟರನ್ನು ತೋರಿಸ್ತಾರೆ. ಫಸ್ಟಿಂದ ತೋರಿಸಿರ್ತಾರೆ ಅವನು ತುಂಬ ಒಳ್ಳೆ ಹುಡುಗ ಅಂತ. ಆಮೇಲೆ ಕಾವ್ಯ ತುಂಬ ಜಾಸ್ತಿ ಮೆಚ್ಯೂರ್ ಆಗ್ತಾಳೆ, ಅದು ನೋಡಲಿಕ್ಕೆ ತುಂಬ ಜಾಸ್ತಿ ಇಂಟ್ರೆಸ್ಟ್ ಆಗುತ್ತೆ. ಆ್ಯಂಡ್ ಕಾವ್ಯ ಸಿದ್ಧಾರ್ಥನ ಒಂದು ಕ್ಯಾರೆಕ್ಟರೇ ಅಷ್ಟು ಚೆನ್ನಾಗಿಟ್ಟಿದ್ದಾರೆ. ಕಾವ್ಯಗೆ ಒಂದು ಚೂರು ಕೂಡ ಜಲಸಾಗಲ್ಲ, ಅಂಜಲಿಯನ್ನು ನಾನು ಇಷ್ಟಪಟ್ಟ ಹುಡುಗ ಮದುವೆ ಆಗಿದ್ದಾನೆ ಅಂತ ಆ ಥರ ಏನೂ ಅವಳಿಗೆ ಮನಸ್ಸಲ್ಲಿ ಆ ರೀತಿ ಭಾವನೆ ಹುಡ್ಕೊಳ್ಳಲ್ಲ. ಮತ್ತೊಂದು ಕಡೆ ಸಿದ್ಧಾರ್ಥ್ ಕ್ಯಾರೆಕ್ಟರ್ ಕೂಡ ತುಂಬ ಒಳ್ಳೆ ಇಟ್ಟಿದ್ದಾರೆ. ಅವನು ತುಂಬ ಜಾಸ್ತಿ ಅಂಡರ್ಸ್ಟ್ಯಾಂಡ್ ಮಾಡ್ತಾ ಇರ್ತಾನೆ, ತನ್ನ ವೈಫನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾನೆ. ಅದು ತುಂಬ ಜಾಸ್ತಿ ಇಷ್ಟ ಆಗುತ್ತೆ ನಿಮಗೆ. ನನಗೆ ಆ್ಯಕ್ಚುಲಿ ಮೇನ್ ಕ್ಯಾರೆಕ್ಟರ್ ಅಂದರೆ ಸುಶಾಂತ್ ಕ್ಯಾರೆಕ್ಟರ್ ಸ್ವಲ್ಪ ವೀಕ್ ಅನಿಸಿದ್ದು, ಬಟ್ ಆದರೂ ಕೂಡ ಅವನ ಕ್ಯಾರೆಕ್ಟರ್ ಬೆಸ್ಟ್ ಇದೆ. ಏನು ಮಾಡೋದು, ಅವನ ಫೀಲಿಂಗ್ಸನ್ನು ಅವನಿಗೆ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ. ಅವನಿಗೆ ಕಾವ್ಯ ಇಮ್ಮೆಚ್ಯೂರ್ ಅಂತ ಅನಿಸಿದ್ಲು, ಅಂಜಲಿ ಮೆಚ್ಯೂರ್ ಅಂತ ಅನಿಸಿದ್ಲು.
ಸೊ ಹಾಗಾಗಿ ಅವನು ಅಂಜಲಿನ ಇಷ್ಟಪಟ್ಬಿಟ್ಟ. ಎನಿವೇಸ್ ಗೈಸ್, ನಿಮಗೆ ತುಂಬ ಜಾಸ್ತಿ ಇಂಟ್ರೆಸ್ಟಿಂಗ್ ಅನಿಸ್ತದೆ ಸೀರಿಯಲ್, ತುಂಬಾ ಜಾಸ್ತಿ ಬೆಸ್ಟ್ ಇದೆ. ನೀವು ಒಮ್ಮೆ ನೋಡಿ. ನಾನು ಈಗ ಪುನಃ ನೋಡ್ತಾ ಇದ್ದೀನಿ, ಅದಕ್ಕೆ ನನಗೆ ಅಂದ್ಕೊಂಡೆ ಈ ಒಂದು ಸೀರಿಯಲ್ ಬಗ್ಗೆ ವಿಡಿಯೋ ಮಾಡೋಣ ಅಂತ. ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿರ್ಬೋದು. ಕಾವ್ಯಾಂಜಲಿ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ಏನು ಅಂತ ಕಮೆಂಟ್ ಸೆಕ್ಷನ್ ಮೂಲಕ ತಿಳಿಸಿ. 2 ಸೀರಿಯಲ್ ಆಲ್ರೆಡಿ ನಾನು ರಿವ್ಯೂ ಮಾಡಿ ಹಾಕಿದ್ದೆ, ಲಕ್ಷ್ಮೀವರಮ ಸೀಸನ್ 2, ಕಮಲಿ. ಸೊ ನೆಕ್ಸ್ಟ್ ಯಾವ ಸೀರಿಯಲ್ ಬಗ್ಗೆ ಮಾತಾಡಬೇಕು ಅದನ್ನು ಕೂಡ ಹೇಳಿ. ಗಟ್ಟಿಮೇಳ ಬಗ್ಗೆ ಮಾತಾಡಬೇಕಂತಿದ್ದೀನಿ, ನೋಡುವ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.